ರಾಜಧಾನಿ ಬೆಂಗಳೂರು ಗುಂಡಿ ಸಿಟಿ ಆಗ್ತಾ ಇರೋದಕ್ಕೆ ಸ್ವತಃ ಮಂತ್ರಿಗಳೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಪಕ್ಷ ಆಡಳಿತದಲ್ಲಿ ಇರುವಾಗ ಇಷ್ಟೊಂದು ಅಸಹಾಯಕರಾದ ಮಂತ್ರಿಗಳು ಸ್ವತಃ ತಮ್ಮ ಸರ್ಕಾರ ಮತ್ತು ಬಿಬಿಎಂಪಿಯ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರೋದು ಸಚಿವ ಕೃಷ್ಣ ಬೈರೇಗೌಡ. ಗುಂಡಿ ಅವ್ಯವಸ್ಥೆ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದಾರೆ ಸಚಿವರು. ಹೆಬ್ಬಾಳ ರಿಂಗ್ ರೋಡಿನ ಸರ್ವಿಸ್ ರಸ್ತೆಯ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಆಗಲಿ ದಯವಿಟ್ಟು ಗುಂಡಿಯನ್ನ ಮುಚ್ಚಿ ಅಂತ ಕೇಳಿಕೊಂಡಿದ್ದಾರೆ. ಯಾರಾದರೂ ಆಗಲಿ ಅಂತ ಯಾರು ಮುಚ್ಚಬೇಕು? ತಮ್ಮದೇ ಸರ್ಕಾರ, ತಮ್ಮವರೇ ಮುಚ್ಚಬೇಕು. ಅದನ್ನ ಬಿಟ್ಟು ಇವರು ಯಾರಿಗೆ ಹೇಳ್ಕೊಂಡಿದ್ದಾರೆ, ಯಾಕೆ ಈ ರೀತಿ ಹೇಳ್ಕೊಂಡಿದ್ದಾರೆ, ಇಷ್ಟೊಂದು ಅಸಹಾಯಕರಾದ ಸಚಿವರು ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇರುತ್ತೆ. ಇಲ್ಲಿ ಬೀಳೋ ನೀರೇ ಸ್ವಲ್ಪ ಮಳೆ ನೀರು ಕಲೆಕ್ಟ್ ಮಾಡಿದ್ರೆ ಅದೇ ನಿಮಗೆ ಸರ್ದು ಬರ್ತದೆ. ನೋಡಿ, ಹೆಬ್ಬಾಳ ರಿಂಗ್ ರೋಡ್ ನಲ್ಲಿ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂತಹ ಮಾತನ್ನ ಏನು ಮಂತ್ರಿಗಳು ಹೇಳಿದ್ದಾರೆ. ಅದೇ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಇಷ್ಟೊಂದು ಅಸಹಾಯಕ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸ್ವತಃ ಮಂತ್ರಿಗಳೇ ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಪೋಸ್ಟ್ ಮಾಡ್ತಾರೆ, ಯಾರಾದರೂ ಮುಚ್ಚಿ ದಯವಿಟ್ಟು ಅಂತ ಕೇಳ್ಕೊಳ್ತಾರೆ. ಯಾಕೆ ಇವ್ರೇನ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಇವ್ರು ಮಾಡ್ಬೇಕಲ್ವಾ ಆ ಕೆಲಸನ? ಶ್ರೀಪಾದ್, ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಏನು ಅವ್ಯವಸ್ಥೆ ಸಂಬಂಧಪಟ್ಟಂತೆ ಖುದ್ದು ಸಚಿವರೇ ಅಸಹಾಯಕತೆ ವ್ಯಕ್ತಪಡಿಸಿರುವಂಥದ್ದು. ಅದು ರಸ್ತೆಯಲ್ಲಿ ಏನು ವೀರಣ್ಣ ಪಾಳ್ಯದಿಂದ ಹೆಬ್ಬಾಳ ರಿಂಗ್ ರೋಡ್ ಹೋಗಿರುವಂಥ ರಸ್ತೆ ಗುಂಡಿಗಳಿಂದ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿರುವಂಥದ್ದು. ಖುದ್ದು ಸಚಿವರು ವಿಡಿಯೋನ ಟ್ವೀಟ್ ಮೂಲಕ ಏನು ವಿಡಿಯೋನ ಹಾಕಿ ಅಲ್ಲಿ ದಯವಿಟ್ಟು ರಸ್ತೆಯನ್ನು ಮಾಡಿ ಅಂತ ಖುದ್ದು ಸಚಿವರು ಹೇಳುವಂತ ಅಸಹಾಯಕ ಪರಿಸ್ಥಿತಿಗೆ ಬಂದಿರುವಂಥದ್ದು. ಅಂದ್ರೆ ಆಡಳಿತ ವ್ಯವಸ್ಥೆ ಸರ್ಕಾರ ಎಷ್ಟರ ಮಟ್ಟಿಗಿದೆ ಅಂತ ನಾನೀಗ ಅದೇ ಜಾಗದಲ್ಲಿದ್ದೇನೆ. ಯಾವ ಸಚಿವರು ಇಲ್ಲಿ ರಸ್ತೆಯನ್ನು ಟ್ವೀಟ್ ಮಾಡಿದ್ದಾರೆ, ರಸ್ತೆ ಅವ್ಯವಸ್ಥೆ ಬಗ್ಗೆ ಅದೇ ಜಾಗದಲ್ಲಿದ್ದೇನೆ. ಇದು ಸಚಿವರು ಟ್ವೀಟ್ ಮಾಡಿರುವಂತ ರಸ್ತೆ ಅಂದ್ರೆ ಸಂಪೂರ್ಣವಾಗಿ ಹಳ್ಳಗಳು ಬಿದ್ದಿರುವಂಥದ್ದು, ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಮತ್ತು ಸಂಪೂರ್ಣವಾಗಿ ಜಲ್ಲಿಕಲ್ಲಿಂದ ತುಂಬಿರುವಂಥದ್ದು. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗಿರುವಂತಹ ಜಾಗ. ಎಕ್ಸಾಕ್ಟ್ ಆಗಿ ನಾವು ಸಚಿವರು ಟ್ವೀಟ್ ಮಾಡಿರುವಂತಹ ರಸ್ತೆ ಏನು ಅವ್ಯವಸ್ಥೆ ಅಂತ ತೋರಿಸಿದ್ದಾರೆ ಆ ಜಾಗದಲ್ಲಿ ನಾವು ಇರುವಂಥದ್ದು. ಸಂಪೂರ್ಣವಾಗಿ ನೋಡ್ಬೋದು ಶ್ರೀಪಾದ್, ಏನು ಸಂಪೂರ್ಣವಾಗಿ ರಸ್ತೆ ಜಾಮ್ ಕೂಡ ಆಗಿರುವಂಥದ್ದು. ಜಾಮ್ ಆಗಿರುವಂಥ ಕಾರಣ ಏನಂತಂದ್ರೆ ಅಂದ್ರೆ ನಿಧಾನಗತಿಯಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿರುವಂಥದ್ದು ಮತ್ತು ಸಂಪೂರ್ಣವಾಗಿ ರಸ್ತೆ ಹಾಳಾಗಿರೋ ಜೊತೆಗೆ ಇಲ್ಲಿ ಟಾರ್ ಕೂಡ ಕಂಡಿಲ್ಲ. ಮತ್ತು ವಿಶೇಷ ಏನಂತಂದ್ರೆ ಈ ಜಾಗದಲ್ಲಿ ಏನಿದ್ದಾರೆ ಸುಮಾರು ಒಂದು 1/2-3 ಕಿಲೋಮೀಟರ್ ಇದೇ ರೀತಿಯಲ್ಲಿ ಪರಿಸ್ಥಿತಿ ಇರುವಂಥದ್ದು. ಜೊತೆಗೆ ಈ ಜಾಗ ಏನಿದೆ ಅಂದ್ರೆ ಇದು ಕೃಷ್ಣ ಬೈರೇಗೌಡ ಅವರ ಶಾಸಕರ ಆಗಿರುವಂತಹ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಜಾಗ. ಬಿಬಿಎಂಪಿ ಕಮಿಷನರ್ಗೆ ಟ್ವೀಟ್ ಅನ್ನ ಮಾಡಿ ದಯವಿಟ್ಟು ಸರಿಪಡಿಸಿ ಅಂತ ಹೇಳುವ ಮಟ್ಟಿಗೆ ಅಂಗಲಾಚುವಂತ ಪರಿಸ್ಥಿತಿಗೆ ಬಂದಿರುವಂಥದ್ದು. ಸಾರ್ವಜನಿಕರು ಪ್ರತಿಪಕ್ಷಗಳು ಕೇಳುವಂತಹ ರೀತಿಯಲ್ಲಿ ಇವ್ರು ಕೇಳ್ತಾ ಇದ್ದಾರೆ ಅಂತಂದ್ರೆ ಖುದ್ದು ಸಚಿವರೇ ಏನು ಅಂಗಲಾಚುವಂತ ಪರಿಸ್ಥಿತಿಗೆ ದಯವಿಟ್ಟು ಸರಿಪಡಿಸಿ ಅಂತ ಮಟ್ಟಿಗೆ ಬಂದಿದೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ಜೊತೆಗೆ ಈ ರಸ್ತೆಯಲ್ಲಿ ಇಷ್ಟು ಅವ್ಯವಸ್ಥೆ ಆಗಿದೆ ಅಂದ್ರೆ ಇಲ್ಲಿವರೆಗೂ ಕೂಡ ಏನು ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರ? ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುವಂಥದ್ದು ನಾವು ನೋಡ್ತೀವಿ, ನಾವು ಕೇಳ್ತೀವಿ. ಸರ್, ಈಗ ಈ ರಸ್ತೆ ಸಂಬಂಧಪಟ್ಟಂತೆ ಹಾಳಾಗಿರುವಂಥದ್ದು ಖುದ್ದು ಸಚಿವರೇ ಕೂಡ ಈ ಸೈಡಿಗೆ ಬನ್ನಿ, ಖುದ್ದು ಸಚಿವರೇ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ, ಸರಿಪಡಿಸಂತೆ. ಹೆಂಗಿದೆ ರಸ್ತೆ, ಏನಿದೆ, ನಿಧಾನ ಬರ್ತಾ ಇದೀರಂತ? ತುಂಬಾ ವರ್ಷ ಆಗ್ಬಿಟ್ಟಿದೆ. ನಾವು ಬೈಕೊಂಡೇ ಬರ್ತಾ ಇದ್ವಿ, ಸುಮ್ಮನೆ ಉಚಿತ ಕೊಡ್ತಾ ಇದ್ದಾರೆ. ನಾವು ಆಕ್ಚುಲಿ ಕಾಂಗ್ರೆಸ್ ಸಪೋರ್ಟರ್ಸೇ, ಬಟ್ ಆದ್ರೂ ನಮಗೆ ಬೇಜಾರಾಗ್ಬಿಟ್ಟಿದೆ. ಎಲ್ಲೋದ್ರೂ ರೋಡ್ ಇದೇ ತರ ಇದೆ ಸರ್, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಸಪೋರ್ಟರ್ಸ್ ಆಗಿ ನಿಮ್ಗೆ ಇಷ್ಟೊಂದು ಅಸಮಾಧಾನ ಇದೆ? ನಮ್ಗೆ ಬೇಜಾರಿದೆ. ಬರ್ಬೇಕಾದ್ರೆ ಜೀವನ ಕೈಲಿ ಇಟ್ಕೊಂಡು ಬರ್ಬೇಕು. ಮಳೆಗಾಲದಂತೂ ಪರಿಸ್ಥಿತಿ ಕೆಟ್ಟ, ಧೂಳು, ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಹೇಳ್ತೀವಿ ಸರ್, ನೀವು ಗಾಡಿ ಓಡಿಸ್ತಾ ಇದ್ರೆ ಇದ್ರಲ್ಲ ಸರ್, ನೀವೇ ಎಷ್ಟು ಇದೆ ಹಿಂಸೆ ಆಗ್ತಾ ಇದೆ ಅನ್ನೋದು ನೋಡಿ ನೀವೇ. ಸರ್, ರಸ್ತೆ ಅವ್ಯವಸ್ಥೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅಂದ್ರೆ ಹೋಗಿರುವಂತದ್ದು ಖುದ್ದು ಸಚಿವರೇ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಮಟ್ಟಿಗೆ ಬಂದಿದೆ. ಏನು ಅನ್ಸುತ್ತೆ ರಸ್ತೆ ಸಂಬಂಧಪಟ್ಟಂತೆ ಇಷ್ಟೊಂದೆಲ್ಲ ಹಾಳಾಗಿದೆ? ಕಷ್ಟ ಆಗುತ್ತೆ ಈ ತರ ರಸ್ತೆಯಲ್ಲಿ ಹೋಗ್ಲಿಕ್ಕೆ. ಓಕೆ, ಸೊ ಸರಿ ಮಾಡಬೇಕು. ಯಾವಾಗಲೂ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತೆ ಧೂಳು ಬರುವಂತದ್ದು. ಹೌದು, ತುಂಬಾ ಮಕ್ಕಳಿಗೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಓಕೆ, ನೀವೆಲ್ಲ ಸರ್ ಒಂದು ಕಡೆ ಟ್ಯಾಕ್ಸ್ ಕಟ್ತಾ ಇರ್ತೀರಾ, ಸೊ ರಸ್ತೆ ಸರಿಯಾಗಿಲ್ಲ ಅಂತಂದ್ರೆ ಒಂದು ಗಾಡಿ ಓಡಿಸೋಕೆ ಒಂದ್ ಕಡೆ
ಇದು ಶ್ರೀಪಾದ್ ಸಾರ್ವಜನಿಕರ ಆಕ್ರೋಶ ಕೂಡ ಕಾರಣ ಆಗಿರುವಂಥದ್ದು. ನೋಡಬೇಕು ಸರ್ಕಾರ ಇನ್ನೂ ಎಚ್ಚೆತ್ಕೊಳ್ತಂತ. ಆದರೆ ಒಂದು ಆಶ್ಚರ್ಯ ಜೊತೆಗೆ ಒಂದು ಅಸಮಾಧಾನ ವಿಚಾರ ಅಂತಂದ್ರೆ ಖುದ್ದು ಸಚಿವರು ಈ ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ಆಡಳಿತ ನಡೆಸ್ತಾ ಇದೆ ಮತ್ತು ಸಮನ್ವಯತೆ ಇಲ್ವಾ ಅಥವಾ ಅಷ್ಟರ ಮಟ್ಟಿಗೆ ರಸ್ತೆ ಸರಿಪಡಿಸಷ್ಟು ಆಗಂತ ದುಡ್ಡಿಲ್ವಾ? ಇದು ಒಂದು ರೀತಿಯಲ್ಲಿ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಆಗಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಕಾರವಾರದ ಕಾಳಿ ನದಿಯಿಂದ ಲಾರಿಯನ್ನ ಮೇಲೆತ್ತುವಂತಹ ರಕ್ಷಣಾ ಕಾರ್ಯ ನಡೀತಾ ಇದೆ, ಬಿರುಸಾಗಿ ನಡೀತಾ ಇದೆ. ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತವರ ತಂಡದಿಂದ ಈ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಹಳೆಯ ಸೇತುವೆ ಮುರಿದು ಲಾರಿ ಸಿಕ್ಕಾಪಟ್ಟೆ ಮಳೆ ಪ್ರವಾಹದಿಂದಾಗಿ ನದಿಗೆ ಬಿದ್ದಿದ್ದ ಲಾರಿ ಸದಾಶಿವಗಡ ಹತ್ರ ಕಾಳಿ ನದಿ ಮಧ್ಯದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. ಲಾರಿಗೆ ರೋಪ್ ಅಳವಡಿಸಿ ಅದನ್ನ ತೆರವು ಮಾಡೋದಕ್ಕೆ ಅಂದ್ರೆ ವಾಪಸ್ ದಡಕ್ಕೆ ತರೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ. ನದಿಯ ಮಧ್ಯ ಭಾಗದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಇಡೀ ಕಾರ್ಯಾಚರಣೆಯನ್ನ ನಿಮಗೋಸ್ಕರ ದೃಶ್ಯ ಸಹಿತ ತರ್ತಾ ಇದೆ. ರೈಟ್, ಇಡೀ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನೀವು ಅಲ್ಲಿ ನದಿ ಮಧ್ಯದಲ್ಲೆಲ್ಲ ಹೋಗಿ ಆ ಇಡೀ ಕಾರ್ಯಾಚರಣೆಯ ಇಂಚಿಂಚು ದೃಶ್ಯವನ್ನ ಸೆರೆ ಹಿಡಿದು ಕಳಿಸಿದ್ರಿ. ಒಟ್ಟು ಕಾರ್ಯಾಚರಣೆ ಎಷ್ಟು ಚಾಲೆಂಜಿಂಗ್ ಆಗಿ ಇತ್ತು, ಇದೆ, ಈಗ ಹೇಗೆ ನಡೀತಾ ಇದೆ? ಶ್ರೀಲಕ್ಷ್ಮಿ, ನೋಡಿ, ಈಗಷ್ಟೇ ಪ್ರಮುಖವಾಗಿ ಈಶ್ವರ್ ಮಲ್ಪೆ ತಂಡ ಜೊತೆಗೆ IRB ಇಲ್ಲಿನ ತಂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿ ಪ್ರಮುಖವಾಗಿ ಕರೆಂಟ್ನ ಒಂದು ಕರೆಂಟ್ ವೈರನ್ನು ಕಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಪ್ರಮುಖವಾಗಿ ಈಗ ನಾವು ನೋಡುವುದಲ್ಲಿ ಆಲ್ರೆಡಿ ಆ ಲಾರಿಯನ್ನು ಎಳೆಯುವಂಥ ಕೆಲಸ ಈಗ ಆರಂಭ ಆಗಿದೆ ಶ್ರೀಲಕ್ಷ್ಮಿ. ಯಾಕೆ ಅಂತಾರೆ ನೋಡಿ, ಅವಾಗಲೇ ನಮಗೆ ಆ ಲಾರಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇತ್ತು, ಆದರೆ ಈಗ ಆ ಲಾರಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಆ ಲಾರಿ ಕೂತಿದ್ದು ಒಂದು ವಿದ್ಯುತ್ನ ಒಂದು ಕೇಬಲ್ನ ಮೇಲ್ಭಾಗದಲ್ಲಿ. ಆ ಒಂದು ವಿದ್ಯುತ್ ಕೇಬಲನ್ನು ಕಟ್ ಮಾಡುವ ಸಲುವಾಗಿ ವಿದ್ಯುತ್ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದು ಅದನ್ನು ಆಕ್ಸಲ್ ಬ್ಲೇಡ್ನ ಮೂಲಕ ಕಟ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಸುಮಾರು ಅರ್ಧ ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡ್ತಾ ಇದ್ದಂತೆ ಲಾರಿಯ ಒಂದು ಸಪೋರ್ಟ್ ಯಾವ ರೀತಿಯಾಗಿ ನಿಂತಿತ್ತಲ್ಲ ನದಿಯಲ್ಲಿ, ಅದು ಈ ಕಡೆ ಈಗ ಅದು ಕೆಳಗೆ ಬೀಳುವಂಥ ಕೆಲಸ ಕೂಡ ಆಗಿದೆ. ಈಗ ನಮಗೆ ಲಾರಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಲಾರಿಯನ್ನು ಕೆಳಭಾಗದಿಂದಲೇ ಈಗ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಲಾರಿಯನ್ನು ಎಳೆಯುವಂಥ ನೋಡಿ